Hi guys, welcome back to my YouTube channel. ಇವತ್ತು ಡೇ 4 ಆಫ್ ಲಿವಿಂಗ್ ಮುಂಬೈ. ಸೊ ಇವತ್ತು ನಮ್ಮದು ಲಾಸ್ಟ್ ಡೇ ತಿರುಗಲಿಕ್ಕೆ ಅಂತ ಹೋಗೋದು. ಇವತ್ತು ವೆನಿಲ್ಲ ಕಸಿನ್ ಇರೋದಿಲ್ಲ, ಯಾಕಂದರೆ ಇವತ್ತು ಮಂಡೇ ಆ್ಯಂಡ್ ಅವಳಿಗೆ ಕೆಲಸ ಉಂಟು. ಅದಕ್ಕೋಸ್ಕರ ನಾವಿಬ್ಬರು ಇವತ್ತು ಶಾಪಿಂಗ್ ಹೋಗೋದು. ಇದೇ ಕಾರಣಕ್ಕೋಸ್ಕರ ನಿನ್ನೆ ಇದ್ದ ಶಾಪಿಂಗ್ ಇವತ್ತಿಗೆ ಚೇಂಜ್ ಮಾಡಿದ್ವಿ ನಾವು ಪ್ಲ್ಯಾನ್ಸ್ ಎಲ್ಲ. ಸೊ ಇವತ್ತು ನಾವು ಫುಲ್ ಶಾಪಿಂಗ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಯಾವ ಪ್ಲೇಸಸನ್ನು ಆಲ್ಮೋಸ್ಟ್ ನಾವು ನಿನ್ನೆ ಮೊನ್ನೆ ಹೋದ ಪ್ಲೇಸಸಲ್ಲೇ ಹೋಗೋದು. ನೋಡಬೇಕು ಇನ್ನು ಎಕ್ಸ್ಟ್ರಾ ಪ್ಲೇಸಸಲ್ಲಿ ಹೋಗ್ತೀವಿ ಅಂತ. ಎಲ್ಲ ಸ್ಟ್ರೀಟಲ್ಲೇ ಸ್ಟೈಲಲ್ಲಿ ನಮ್ಮ ಚಿಕ್ಕಪೇಟೆ ಥರ ಒಂದು ಫುಲ್ ಲೇನೇ ಇರೋದಿಲ್ಲ, ಬಟ್ ಇಲ್ಲಿ ಫುಲ್ ಬೇರೆ ಬೇರೆ ಪ್ಲೇಸಸಲ್ಲಿ ಎಲ್ಲ ಹತ್ರ ಅಂದರೆ ರೋಡ್ ಸೈಡಲ್ಲಿ ನಿಂತರೆ ಸಾಕು, ಅಲ್ಲಿ ಫುಲ್ ಮಾರ್ಕೆಟೇ ಇರುತ್ತೆ. ನೋಡಬೇಕು ಹೇಗಾಗುತ್ತೆ ಅಂತ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಟು ಲೈಕ್ ಆ್ಯಂಡ್ ಲೆಟ್ಸ್ ಗೋ. दामचे मोबाईलचं कणसे जरीन का विगी राइट बाय. आळशी पड़े लेट होता आता बहुत लेट देने ताकानी आका लिंक नाने ते रीजन आग ಈಗ ಜಾಯ್ರಿನ್ ಆಲ್ರೆಡಿ ಕೆಲಸಕ್ಕೆ ಹೋಗಿ ಆಯಿತು. ನೆಕ್ಸ್ಟ್ ನಾವು ಹೋಗೋದು. ನಾವು ಸ್ವಲ್ಪ ಲೇಟ್ ಆಗಿದೆ ಹೋಗಬೇಕಾದ್ರೆ, ಬಟ್ ಆ್ಯಸ್ ಯೂಶ್ವಲ್ CST ಹೋಗಬೇಕಿತ್ತು. 2 ಟ್ರೈನ್ ಚೇಂಜ್ ಮಾಡಿ ಹೋಗಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಡ್ರೈ ಆಗಿದೆ, ನೀರೇ ಇಲ್ಲ ಈಚೆ. ಆ ಕಡೆ ಮಾತ್ರ ಸ್ವಲ್ಪ ಇದೆ. ತುಂಬ ಒಂಥರ ನೋಡಲಿಕ್ಕೆ ಬೇಜಾರಾಗ್ತಿತ್ತು, ಅಂದರೆ ವಾಟರೇ ಇಲ್ಲ, ಒಂಥರ ವಾಟರ್ ಕ್ರೈಸಿಸ್ ಥರ ಹೀಗೆ ಸ್ಟಾರ್ಟ್ ಆಗೋದು ಗೊತ್ತಾಯಿತು. ಆಮೇಲೆ ಮುಂಬೈಯಲ್ಲಿ ನಿಮಗೆ ತುಂಬ ನೋಡಲಿಕ್ಕೆ ಸಿಗ್ತದೆ, ಕಲೀಲಿಕ್ಕೆ ಸಹ ಸಿಗ್ತದೆ. ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ಕೂಡ ಇವರು ಟ್ರೈನಲ್ಲಿ ಆಡ್ತಾ ಇದ್ದಾರೆ. ಎಷ್ಟು ಓಲ್ಡ್ ಪೀಪಲ್. ಸ್ವಲ್ಪ ಪಾಸಿಟಿವ್ ಇರುತ್ತೆ, ಸ್ವಲ್ಪ ನೆಗೆಟಿವ್ ಕೂಡ ಪೀಪಲ್ ಇರ್ತಾರೆ. ಹೀಗೆ ನೋಡ್ತಾ ನಾವು CST ರೀಚ್ ಆದ್ವಿ. ಇದೊಂದು ಸ್ಮಾಲ್ ಗ್ಲಿಮ್ಸ್. ನೆನ್ನೆದು ಅವರು ಅಂಬೇಡ್ಕರ್ ಜಯಂತಿ ಸೆಲೆಬ್ರೇಟ್ ಮಾಡಿದೊಂದು ವಿಡಿಯೋ, ಅದು ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಅದಕ್ಕೋಸ್ಕರ ತೆಗೆದೆ. CST ರೀಚ್ ಆದಮೇಲೆ ನಾವೊಂದು 3 ಹ್ಯಾಟ್ ತೊಗೊಂಡ್ವಿ. ಅವನಿಗೆ, ನನಗೆ, ನನ್ನ ಅಮ್ಮನಿಗೆ, ಅಪ್ಪನಿಗೆಲ್ಲ. ಯಾಕಂದರೆ ಯಾವುದೇ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಾವು ಮಿಸ್ ಮಾಡೇ ಬರ್ತೇವೆ. ಈ ಸತ್ಯನೂ ಮಿಸ್ ಮಾಡಲೇಬಾರ್ದು ಅಂತ ಹೇಳ್ಕೊಂಡು ಪರ್ ಹ್ಯಾಟ್ 100 ರೂಪೀಸ್ ತೊಗೊಂಡ್ವಿ. ಇಲ್ಲಿ ರೀಚ್ ಆದಮೇಲೆ ನಾವು ಸ್ಟಾರ್ಟ್ ಆಯಿತು ನಮ್ಮದು. ಇದು ಕೊಲಾಬಾ ಮಾರ್ಕೆಟ್ ಅಂತ ಹೇಳ್ತಾರೆ. ಫುಲ್ ಪರ್ಚೇಸಿಂಗ್ ಗಮ್ಮತ್ತಾಗಿತ್ತು. ನೀವು ನೋಡಿ ಒಂದೊಂದು ರೇಟ್ಸ್ ಹೇಳಬೇಕಾದ್ರೆ ನಿಮಗೂ ಶಾಕ್ ಆಗಿರ್ಬೋದು, ಇಲ್ಲ ಫನ್ನಿ ಆಗಿರ್ಬೋದು. ಈ ಮಾರ್ಕೆಟಲ್ಲಿ ಅಷ್ಟೊಂದು ಕಾಸ್ಟ್ಲಿ ಅಂತ ಹೇಳೋದಿಲ್ಲ, ಅಷ್ಟೊಂದು ಚೀಪ್ ಅಂತ ಸಹ ಹೇಳೋದಿಲ್ಲ. ನೀವು ಬಾರ್ಗೇನ್ ಮಾಡಿದಷ್ಟು ಅವ್ರು ಬರ್ತಾರೆ. ಸೊ ಫಸ್ಟಿಗೆ ನಾವು ತೊಗೊಂಡಿದ್ದು ಗಾಗಲ್ಸ್. ಯಾಕಂದರೆ ವಿನಿಲಿಗೆ ನಾನು ಒಂದು 2-3 ವರ್ಷದ ಮುಂಚೆ ತೆಗೆದಿದ್ದೆ ಲೆನ್ಸ್ ಕಾರ್ಟಿಂದ, ಬಟ್ ನನಗೇಂತಲೇ ತೊಗೊಂಡಿರಲಿಲ್ಲ. ಈ ಬಿಸಿಲು ಬರ್ಬೇಕಾದ್ರೆ ಅವನದೇ ನಾನು ಆಗ್ತಾಯಿದ್ದೆ. ಅದಕ್ಕೋಸ್ಕರ ಇಬ್ಬರಿಗೂ ಇರಬೇಕು ಅಂತ ಹೇಳಿಕೊಂಡು ಒಂದು ಗಾಗಲ್ಸ್ ನೋಡಿದ್ವಿ. ಮತ್ತು ಇಲ್ಲಿ ನಾವು ನಿಕ್ಕಿಗೆ ಡ್ರೆಸ್ ನೋಡಿದ್ವಿ, ಬಟ್ ಅದು ಯಾವುದೋ ಓವರ್ ಸೈಜ್ಡ್ ಇಲ್ಲ, ಒಂಥರ ಇತ್ತು. ಸೊ ಅದಾದಮೇಲೆ ಗಾಗಲ್ಸಿಗೆ ನಾವು ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿನೇ ನೋಡಬೇಕು ಅಂತ ಇದ್ವಿ. ನಮ್ಮದು ಟ್ರಾವೆಲ್ ಕೂಡ ಫುಲ್ ಬಜೆಟ್ ಫ್ರೆಂಡ್ಲಿ ಮಾಡಬೇಕು ಅಂತಲೇ ಇದ್ವಿ. ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕಾದರೆ ಇನ್ನೊಂದು ವಿಡಿಯೋ ಥರ ಮಾಡ್ತೀನಿ, ಬೇಕಾದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. आमच्याकडे एक तुरडा असा ने आणि एक मकाम चांगलं ना त्यांची आता एक खाण घ्या त्यांच्याकडे काढ ನೀವು ನೋಡ್ಬೋದು. ಅವ್ರು ಫಸ್ಟಿಗೆ 350 450 ಏನೋ ಅಂದರು ಫಸ್ಟಿಗೆ ಒಂದು ಗಾಗಲ್ಸಿಗೆ. ನಾವು ಬೇಡ ಅಂತ ಹೊರಟ್ವಿ. ಆಗ ನನಗೆ ವಿನಿಲಿಗೆ ಇದು ಇಷ್ಟ ಆಯಿತು. ಆವಾಗ ನಮಗೆ ಇಷ್ಟ ಆಯಿತು. ಆಮೇಲೆ ಬಂದಮೇಲೆ ನಮಗೆ ಅಯ್ಯೋ ಆರೆಂಜ್ ಕಲರ್ ಅಲ್ವಾ ಅಂತ ಆಯಿತು, ಬಟ್ ಅದನ್ನು ತೊಗೊಂಡ್ಬಿಟ್ವಿ. ಅದಕ್ಕೆ ಒಂದು ಗಾಗಲ್ಸಿಗೆ ನಾವು 200 ಕೊಟ್ವಿ. ಓಕೆ ಫೈನ್ ಅಂತ ಅನಿಸ್ತು. 100ಗೂ ಸಿಕ್ತಿತ್ತು, ಬಟ್ ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಬೆಳಿಗ್ಗೆಲ್ಲ ಅವ್ರದ್ದು ಮೂಡು ಹಾಳಾಗ್ತದೆ. ಬೆಳಿಗ್ಗೆ ಫಸ್ಟ್ ಬಂದ ಕಸ್ಟಮರು ಹಾಗೆ ಹೀಗೆ ಅಂತ. ಹಾಗೆ ನಾವು ನಡೀತಾ ನೆಕ್ಸ್ಟ್
ನನಗೊಂದು ಟಾಪ್ ನೋಡಿದ ವಿನಿಲ್, ನನಗಂತೂ ಅಂಥದ್ದು ಶರ್ಟ್ಸ್ ಎಲ್ಲ ತುಂಬ ಕಮ್ಮಿ ಹಾಕೋದು. ಅವನಿಗೆ ನಾನು ಹಾಕಿದರೆ ಅದು ಇಷ್ಟ ಅಂತ ಹೇಳಿಕೊಂಡು ಒಂದು ಶರ್ಟ್ ತೊಗೊಂಡು ಅವನಿಗೋಸ್ಕರ ಅವನು ಫೋರ್ಸ್ ಮಾಡಿದ ಅಂಥೇಳಿ. ನನಗಂತೂ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಓಕೆ ಫೈನ್ ಅಂತ ಇತ್ತು. ನಾರ್ಮಲ್ ಶರ್ಟ್, ಫಾರ್ಮಲ್ ಶರ್ಟ್ ಥರ, ಅಂದರೆ ಫೋಲ್ಡ್ ಮಾಡಿ ಹಾಕ್ಬೋದು. ಇದೇ ನೀವು ನೋಡ್ತಿರಲ್ಲ ಬ್ಲೂ ಕಲರ್ ವೈಟ್ ಲೈನ್ಸ್, ಅದಕ್ಕೆ ಒಂದಕ್ಕೆ ಸಮಥಿಂಗ್ 500 ಸಮಥಿಂಗ್ ಹೇಳಿದರು. ನಾವು ಸ್ವಲ್ಪ ಬಾರ್ಗೇನ್ ಮಾಡಿ 300ಗೆ ತೊಗೊಂಡ್ವಿ. ಇಲ್ಲಿ ಗಮ್ಮತ್ತೇನೆಂದರೆ, ನಾವು ಊರಿಂದ ಹೋದ ನಂತರ ನಮಗೆ ಸೆಕೆನೇ ಆಗ್ತಾ ಇರಲಿಲ್ಲ. ಕಂಪೇರ್ ಟು ಪುತ್ತೂರು, ಬಾಂಬೆ ತುಂಬ ಕೂಲ್ ಇತ್ತು ಅಂದರೆ ಕಂಪೇರ್ ಮಾಡಿದರೆ. ಬಟ್ ಇವತ್ತು ನಾವು ಪರ್ಚೇಸಿಂಗ್ ಬಂದ ದಿನ ಅಂತೂ ಎಷ್ಟು ಸೆಕೆ ಅಂತ ಇಲ್ಲ, ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ಲೈಕ್ ನಾವು ಆವಾಗವಾಗ ದೊಡ್ಡ ಲೈಕ್ ಸೈಡಿಗೆಲ್ಲ ಶಾಪ್ಸ್ ಇರ್ತಿತ್ತಲ್ಲ, AC ಶಾಪ್ಸ್ ಎಲ್ಲ ಇರ್ತಿತ್ತು, ಅದರೊಳಗೆ ಸುಮ್ಮನೆ ಹೋಗಿ ಒಂದು ರೌಂಡ್ ಮಾಡಿ ಬರೋದು. ಯಾಕಂದರೆ ಜಸ್ಟ್ ಒಂದು ACಗೋಸ್ಕರ ಹೋಗಿ ಬರ್ತಾ ಇದ್ವಿ. ಅದಂತೂ ಫನ್ನಿ ಆಗ್ತಾಯಿತ್ತು. ಯಾಕಂದರೆ ವಿನಿಲಿಗೆ ಯಾಕೆ ನಾನು ಹೋಗ್ತಿದ್ದೇನೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಮತ್ತೆ ಹೇಳ್ತಿದ್ದೆ ನಾನು ACಗೋಸ್ಕರ ಹೋಗ್ತಿದ್ದೇನೆ ಅಂತ. ದಿನ ಅಂತೂ ತುಂಬ ಸೆಕೆ ಆಗಿತ್ತು. ಹಾಗೆ ನಾವು ಬಾರ್ಗೇನ್ ಮಾಡಿ ತುಂಬ ಪರ್ಚೇಸಿಂಗ್ ಮಾಡಿದ್ವಿ. ಇಲ್ಲಿ ನೀವು ಮಾತಾಡದಿದ್ರೆ ಆಗೋದಿಲ್ಲ. ಅಂದರೆ ಈಗ ಒಂದು ರೇಟ್ ಅವರು ಹೇಳಿದರೆ, ಒಂದು ಬಟ್ಟೆಗೆ ಒಂದು 500 ಹೇಳಿದರೆ, ನೀವು ಒಂದು ಹಾಫ್ ರೇಟ್ ಆದರೂ ಅಟ್ಲೀಸ್ಟ್ ಹೇಳಬೇಕು. 250 ಕೊಡಿ ಅಂತ ಹೇಳಬೇಕು. 250 200ಗೆ, ಆಗ ಅವರು 200 250 ಅಥವಾ 300 ಒಳಗಡೆ ಕೊಡ್ತಾರೆ. ಬಟ್ ಅಷ್ಟು ಸುಲಭವಾಗಿ ಯಾರೂ ಬರೋದಿಲ್ಲ. ಮತ್ತು ಈ ಕುರ್ತೀಸ್ ಎಲ್ಲ ತುಂಬ ಚೆಂದ ಇತ್ತು, ಬಟ್ ನನಗೆ ಕಾಸ್ಟ್ಲಿ ಅಂತ ಅನಿಸ್ತು. ಈ ಒಂದು ಕುರ್ತಿಗೆ 650 ಹೇಳಿದರು. ಅದೇ ಒಂದು ಸೈಜ್ ದೊಡ್ಡದು ತೊಗೊಂಡ್ರೆ ಅದಕ್ಕೆ 750 ಹಾಕಿ. ये अलग कपड़ा वो अलग कपड़ा नहीं, थोड़ा कम होता है, गाँव में बहुत कम मिलते हैं, थोड़ा कम मिलता है मार्केट है ना, हाँ बोलते हैं. उसके बाद बागी पास 750 सुबह का बोनी कर रहा हूँ आपसे, लेकिन मैं बोनी भी नहीं कर, चलो बात दे देता हूँ, कम खबर भी एक नहीं बोनी कर रहा हूँ. देख लो, एक फाइनल रेट बता दीजिए. मैं 450 लास्ट बेचता हूँ, ज़्यादा करूँगा 10-20 रुपये कम, तो आप 850 करो, ठीक है. अगर लेना आपको बहुत ज़्यादा हुआ भैया. बस शर्ट है, मैं टी शर्ट नहीं, मैं मुझे 350 का ही. वो उसका है, उसको नहीं चाहिए, वो मोटा है ना इसीलिए. तो लेके जाओ आप, उसके में आ रहा है इसको में नहीं अभी बोला 850 करो, ज़्यादा करूँगा. 700 नहीं, प्लीज़ पूरा लाइन खुला पोस्ट लो पूरा, नो प्रॉब्लम नहीं. 800 आपको भी नहीं चाहिए, मुझे भी नहीं चाहिए. 800 फाइनल. हाँ ठीक है. ಬಾಯ್ ಭಯ. ಆಮೇಲೆ ನೀವು ನೋಡ್ತಿರ್ಬೋದು ನಾನು ಹೇಗೆ ಚರೆ ಮಾಡ್ತೇನೆ ಅಂತ, ಬೇಜಾರು ಮಾಡಬೇಡಿ, ನಾನು ಹಾಗೆ ಮಾತಾಡೋದು. ಆಮೇಲೆ ಒಂದು ಬುಕ್ ತೊಗೊಂಡ್ವಿ, ಯಾಕಂದರೆ ನನಗೆ ಬುಕ್ ಸ್ವಲ್ಪ ಹುಚ್ಚಿದೆ. ಬಟ್ ನನಗೆ ಸ್ಟ್ರೀಟ್ ಇದು ಯಾವತ್ತೂ ತೊಗೊಂಡಿಲ್ಲ, ಅಂದರೆ ಅದು ಕಾಪಿ ಅಲ್ವಾ, ಆದರೂ ಟ್ರೈ ಮಾಡುವ ಓದೋದ್ರಲ್ಲಿ ಅಂತ ಒಂದು ಬುಕ್ ತೊಗೊಂಡೆ ಫಾರ್ 220. ಹಾಗೆ ನಡೀತಾ ನಾನು ಒಂದು ಫ್ಲಾಶ್ ಶಾಪ್ ನೋಡಿದೆ. ಇವತ್ತು ನಮ್ಮ ಆ್ಯನಿವರ್ಸರಿ, ಆ್ಯಕ್ಚುಲಿ ಫಸ್ಟ್ ಆ್ಯನಿವರ್ಸರಿ, ನಾವಿಬ್ಬರು ಒಟ್ಟಿಗಿದ್ದು, ಅಂದರೆ ಮನೆಯಿಂದ ದೂರ ಇರೋದು. ಸೊ ಅದಕ್ಕೋಸ್ಕರ ನನಗೆ ಒಂದು ಹುಚ್ಚಿತ್ತು ಮುಂಚೆಯಿಂದಲೂ, ನಾನು ರೋಸಸ್ ಕೊಡ್ತಾಯಿದ್ದೆ ವಿನಿಲಿಗೆ ಆವಾಗವಾಗ. ಸೊ ನಾನು ಶಾಪಿಂದ ರೋಸ್ ನೋಡಿ ಅವನಿಗೆ ಕೊಟ್ಟೆ, ಅವನಿಗೂ ಖುಷಿ ಆಯಿತು. ಅವನಿಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಶಾಪ್ ಇತ್ತು ಅಂತ, ಅವನಿಗೂ ಒಂಥರ ಸರ್ಪ್ರೈಸ್, ಇಬ್ಬರಿಗೂ ಒಂಥರ ಖುಷಿ. ಹ್ಯಾಪಿ ಆ್ಯನಿವರ್ಸರಿ ದೊಂಗೆ ಸೇಮ್ ದರ್. ನಾವೊಂದು 2-3 ಶಾಪಿಂಗ್ ಮಾಡಿದ್ವಿ ಇಲ್ಲಿ, ನಮ್ಮ ಮಮ್ಮಿಗೆ ನಿಕ್ಕಿಗೆ ಎಲ್ಲ ಅಷ್ಟೇ ತೊಗೊಂಡ್ವಿ. ಆಮೇಲೆ ಬುಕ್ ನನ್ನ ಅಣ್ಣಂಗೆ ಜೆನ್ನಿಗೆಲ್ಲ ಸ್ವಲ್ಪ ತೊಗೊಂಡ್ವಿ, ಅದೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಅದಾದಮೇಲೆ ನಾವು ಮ್ಯಾಕ್ಡಿಗೆ ಹೋದ್ವಿ ಊಟ ಮಾಡಲಿಕ್ಕೆ ಅಂತ, ಯಾಕಂದರೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಅಲ್ಲಿ. Cheers करिए. ಇದು ಇನ್ನೊಂದು ಸ್ಟ್ರೀಟ್, ಇಟ್ಸ್ ಕಾಲ್ಡ್ ಆಸ್ ಫ್ಯಾಷನ್ ಸ್ಟ್ರೀಟ್. ಇಲ್ಲಿ ನಾನು ಜಾಸ್ತಿ ನೋಡಿದ್ದು ಹುಡುಗಿಯರದೇ. ಸೊ ಫಸ್ಟ್ ನೋಡ್ಬೇಕಾದ್ರೆ ನನಗೆ ಸಲ್ವಾರ್ಸ್ ತುಂಬ ಬೇಕಿತ್ತು ಅಂತ ಇತ್ತು. ಸೊ ಇಲ್ಲಿ 700 800ಗೆಲ್ಲ ಸಿಕ್ತಿತ್ತು. ನಾನು ಈ ಸಲ್ವಾರ ಒಂದು ಚೂಸ್ ಮಾಡಿದ್ದೀನಿ 750ಗೆ.
750ಗೆ ತೊಗೊಂಡಂತೂ ತುಂಬ ವರ್ತ್ ಅಂತ ಅನಿಸ್ತು. ಯಾಕಂದರೆ ಆನ್ಲೈನ್ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಷ್ಟು ಚೆಂದ ಇತ್ತು. ಬಟ್ ಅದು ಫಿಕ್ಸ್ಡ್ ಇರೋ ಕಾರಣ ಏನು ಚೊರೆ ಮಾಡದೆ ತೊಗೊಂಡಿದ್ದೀನಿ. ಬಟ್ ಈ ಶಾಪಲ್ಲಿ ಏನಂದರೆ ನನ್ನ ಕಂಪನಿಗೆ 2 ಜೀನ್ಸ್ ಹಾಗೂ ನನಗೊಂದು ಜೀನ್ಸ್ ತೊಗೊಂಡು ಹೇಗೆ ನಾನು ಬಾರ್ಗೇನ್ ಮಾಡ್ತೀನಿ कितना सर 1938 बार्गेनिंग में लड़कियों से कोई जीतता नहीं है ना, इसीलिए लड़कियों को लेकर आते हैं ना। तो हमारे पास लड़की नहीं है तो हम कहाँ लेके जाएगा। आपका दुकान ही तो है इसीलिए। तो हमको भी तो और कुछ खरीदना रहता है ना, खाली दुकान ही चलाएंगे बंद करेंगे। इधर आपका वेस्ट नेक्स्ट टाइम कम कर देंगे और भी। अच्छा अभी तो इतने बड़े ब्रांड चला रहे हैं। क्या ब्रांड वांड कुछ नहीं है, हम तो बस व्लॉग करते हैं। ठीक है आप अपने तरफ से भारी बढ़ गए अपने तरफ से मेरे को कुछ दीजिए अभी क्या ऐसा कुछ नहीं। कस्टमर आ जाएंगे, कस्टमर बख्शी तो आपको आ जाएंगे ना कस्टमर्स मेरे तरफ से। हाँ फिर ठीक है, बाय, थैंक यू भैया। मिलते ಇಲ್ಲಿ ನಾವು ಒಂದು ಜೀನ್ಸಿಗೆ ಅವರೇನೋ 1500 ಎಲ್ಲ ಹೇಳ್ತಾ ಇದ್ರು. ಬಟ್ ನಾವು ತುಂಬ ಬಾರ್ಗೇನ್ ಮಾಡಿ 3 ಜೀನ್ಸ್ ಒಟ್ಟಿಗೆ ತೊಗೊಂಡು 2200 ಆಯಿತು. ಹಾಗೆ ಅವರಿಗೆ ತುಂಬ ಖುಷಿನೂ ಆಯಿತು, ಯಾಕಂದರೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು. ಆಮೇಲೆ ನಾವು ನಿಕ್ಕಿಗೆ ಓವರ್ ಸೈಜ್ ಟಿ ಶರ್ಟ್ಸ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಅಂಥದ್ದೇ ಟಿ ಶರ್ಟ್ಸ್ ತೊಗೊಂಡು ಆಮೇಲೆ ನಾವು ಈ ಸ್ಟ್ರೀಟಿಂದ ಹೋಗಿದ್ವಿ. ಅಂದರೆ ಹೊರಟ್ವಿ, ಅಂದರೆ ನೈಟಿ ಎಲ್ಲ ಸಿಗಬೇಕಿತ್ತು, ಬಟ್ ನೈಟಿ ಎಲ್ಲ ಸಿಗಲಿಲ್ಲ ಅಂತ ಹೇಳಿಕೊಂಡು ನಾವು ವಾಶಿ ಸ್ಟ್ರೀಟಿಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ವಾಶಿ ಸ್ಟ್ರೀಟ್ ನಮ್ಮ ಮನೆ ಪಕ್ಕದಲ್ಲೇ, ಸ್ವಲ್ಪ ಒಂದು 10-20 ಮಿನಿಟ್ಸ್ ಆಟೋದಲ್ಲಿ ಹೋದರೆ ಸಾಕು ಅಂತ. ಹಾಗೆ ಇಲ್ಲಿ ಲೈಮ್ ಸೋಡಾ ಕುಡಿದ್ವಿ. ದಮ್ಮಯ್ಯ ಅಂತ ಅನಿಸ್ತು, ಯಾಕೆ ಕುಡ್ದು ಅಂತ ಅನಿಸ್ತು. ಯಾಕಂದರೆ ನಾವು ಯಾವತ್ತೂ ಯೂಶ್ವಲಿ ಕಬ್ಬಿನ ಹಾಲು ಕುಡಿಯೋದು, ಅವತ್ತು ನಮಗೇನೋ ಸೋಡಾ ಸರ್ಬತ್ ಕುಡಿಯುವ ಅಂತಾಯಿತು. ಬಟ್ ಯಾಕೆ ಕುಡಿದ್ವಿ ಅಂತಾಯಿತು, ಯಾಕಂದರೆ ಇಷ್ಟನೇ ಆಗಲಿಲ್ಲ. ಸ್ವಲ್ಪ ಕುಡಿದು ಮತ್ತೆ ಬಿಸಾಡಿಬಿಟ್ಟು ಹಾಗೆಯೇ ವಾಕಿಂಗ್ ಮಾಡ್ತಾ ನಾವು ಸಿಟಿಗೆ ರೀಚ್ ಆದ್ವಿ, ನಮ್ಮ ಮೇನ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಹೋದ್ವಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ, CST ರೈಲ್ವೆ ಸ್ಟೇಷನ್ದು ಒಳಗಡೆ ತುಂಬ ಬ್ಯೂಟಿಫುಲ್ ವ್ಯೂ ಉಂಟು ಅಂತ. ಇದೆ ನೋಡಿ, ಇದೆಲ್ಲ ಬ್ರಿಟಿಷರು ಕಟ್ಟಿದಂತೆ ತುಂಬ ಚಂದ ಉಂಟು. ನನಗೆ ಅಂತೂ ನೋಡಲಿಕ್ಕೆ ತುಂಬ ಇಷ್ಟ ಆಯಿತು. ಲೈಕ್ ಅರಮನೆ ಥರ ಇತ್ತು ಈ ರೈಲ್ವೆ ಸ್ಟೇಷನ್. ಅದಾದಮೇಲೆ ನಾವು ಮನೆಗೆ ರೀಚ್ ಆದ್ವಿ ಈವ್ನಿಂಗ್. ಆದಮೇಲೆ ಸ್ವಲ್ಪ ಟೀ ಎಲ್ಲ ಕುಡಿದು ಆಮೇಲೆ ಆಂಟಿ ಜೊತೆ ಹೋದ್ವಿ ವಾಶಿ ಮಾರ್ಕೆಟ್. ಅಲ್ಲಿಂದೊಂದು ಸ್ವಲ್ಪ 20 ಮಿನಿಟ್ಸ್ ಆಟೋಲಿ ಆಯ್ತು ಅಷ್ಟೇ. ಆಮೇಲೆ ಇಲ್ಲಿ ಎಲ್ಲ ನೈಟಿನೂ ಸಿಗುತ್ತೆ, ಎಲ್ಲ ಟೈಪ್ಸು ಡ್ರೆಸ್ಸು ಸಿಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೈ, ಅಂದರೆ ಕಾಸ್ಟ್ ವೈಸ್ ಸ್ವಲ್ಪ ಹೈ ಅಂತ ಅನಿಸ್ತು. ಇಲ್ಲಿ ನಾವು ನನ್ನ ಮಮ್ಮಿಗೆ, ವಿನಿಲ್ನ ಮಮ್ಮಿಗೆ, ಅಜ್ಜಿಗೆ ನೈಟಿ ಎಲ್ಲ ತೊಗೊಂಡು ಸ್ವಲ್ಪ ಇನ್ನರ್ ಸ್ಕರ್ಟ್ ಮತ್ತು ಬೆಡ್ಶೀಟ್ಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಇಲ್ಲೊಂದು ನಂಗೆ ಗೌನ್ ಅಂತೂ ನೋಡಿದೆ, ತುಂಬ ಇಷ್ಟ ಆಯಿತು. ಈ ಪ್ಯಾಟರ್ನಲ್ಲಿ ಒಂದು ಸತಿ ಅದು ಹೊಲಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೆ 3000 ಅಂತ ಹೇಳಿದರು. ಬಟ್ ವರ್ತ್ ಅನ್ನಿಸ್ತು. ನಮ್ಮ ಊರಲ್ಲಾದರೆ ಮೆಟೀರಿಯಲ್ ತೊಗೊಂಡು ಹೊಲಿಸ್ಬೇಕಾದ್ರೆ ಒಂದು 5000 ಆಗುತ್ತೆ. ಸೊ ಈ ಮಾರ್ಕೆಟ್ ಫುಲ್ ಜನ ಅಂದರೆ ತುಂಬ ಜನ ಇದ್ದರು. ಇನ್ನು ನೈಟ್ ಆದರೆ ಇನ್ನೂ ತುಂಬ ಬರ್ತಾರಂತೆ. ಸೊ ನಮ್ಮ ಆಂಟಿ ಎಲ್ಲ ಸ್ವಲ್ಪ ಬಾರ್ಗೇನ್ ಮಾಡಲಿಕ್ಕೆ ಟ್ರೈ ಮಾಡಿದರು, ಬಟ್ ಏನೂ ಆಗಿಲ್ಲ. ನಾವು ಅಷ್ಟಕ್ಕೆ ಎಷ್ಟು ತುಂಬ ಚೀಪರ್ ಅಂತ ಬೇಡ, ಓಕೆ ಪರವಾಗಿಲ್ಲ ಅಂತ ತೊಗೊಳ್ಬಿಟ್ಟು ಬಾಂಬೆಗೆ ಬಂದಮೇಲೆ ವಡಪಾವ್ ತಿನ್ನೋದೇ ಇರ್ಲಿಕ್ಕೆ ಆಗ್ತದ. ನಾವು ನಮ್ಮ ರೋಡ್ ಸೈಡಲ್ಲೇ ಒಂದು ವಡಪಾವ್ ಶಾಪ್ ಇತ್ತು. ಬಟ್ ನೋಡಬೇಕು ಯಾವ ವಡಪಾವ್, ಅವ್ರ ಹತ್ರನೇ ಕೇಳಬೇಕು. ನನಗೆ ಇಲ್ಲಿ ಜಾಯಿನ ಅಮ್ಮನೇ ಹೇಳಿದರು ಇಲ್ಲಿ ಈ ಶಾಪಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಇಲ್ಲಿಂದಲೇ ನಾವು ತಿನ್ನೋದು. ಯಾಕಂದರೆ ಲಾಸ್ಟ್ ಟೈಮೆಲ್ಲ ವಿನಿಲ್ ವಡಪಾವ್ ತಿಂದಿದ್ದು ಏನೋ ಹೊಟ್ಟೆ ಎಲ್ಲ ಹಾಳಾಗಿತ್ತು ಅಂಥೇಳಿ. ಹಾಗೆ ನೋಡಿ ವಡಪಾವ್ ಹೇಗೆ ತಿಂತೇನೆ ಅಂತ ಅವ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದಾನೆ. ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಏನಿಲ್ಲ, ಆಂಟಿ ಏನೋ ಸ್ಪೆಷಲ್ ಮಾಡ್ತಾನೆ ಇವತ್ತು ಆ್ಯನಿವರ್ಸರಿ ಅಲ್ವಾ ಅಂತ ಹೇಳಿಕೊಂಡು ಪ್ರಾನ್ಸ್ದು ಏನೋ ಕರಿ ಥರ ಏನೋ ಮಾಡ್ತಾಯಿದ್ರು.
ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಇಲ್ಲ ವಿಡಿಯೋ ಮಾಡ್ತೀನಿ ಹೇಗೆ ಅವರು ಪ್ರಾನ್ಸ್ ವಿತ್. ಇದಾದ್ಮೇಲೆ ನಾವು ಪ್ಯಾಕ್ ಎಲ್ಲ ಮಾಡಿದ್ವಿ, ನಮ್ಮ ಲಗೇಜ್ ನಾಳೆ ಹೋಗೋದಲ್ವಾ ಅದಕ್ಕೋಸ್ಕರ. ಅದಾದಮೇಲೆ ಜಾಯ್ರಿನ್ ಮನೆಗೆ ಬಂದು ಒಂದು 10 o'clock ಆಗೋಷ್ಟು. ಆಗ ಅವಳು ಸರ್ಪ್ರೈಸ್ ಆಗಿ ನಮಗೆ ಒಂದು ಕೇಕ್ ತಂದಿದ್ವಿ, ಆ್ಯನಿವರ್ಸರಿ ಕೇಕ್ ಅಂತ. ಸೊ ಇದು ನಮಗೆ ರಿಯಲಿ ಸರ್ಪ್ರೈಸ್ ಆಗಿತ್ತು. ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಮ್ಮದು ಟ್ರಾವೆಲಿಂಗ್, ವಾಪಸ್ ಪುತ್ತೂರಿಗೆ ಬರುವ ಟೈಮು ಹೇಗಿತ್ತು ಅಂತ ನೀವೇ ನೋಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.